ಕಳಿಸಿದ್ದಾರೆ. ಖುಷಿಯಾಗಿದೆ ಎಲ್ಲರಿಗೂ. ಅಭಿಮಾನಕ್ಕೆ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಹೇಳ್ದಂಗೆ 16ನೇ ಬ್ರಾಂಚು. ಫಸ್ಟ್ ಆಫ್ ಆಲ್ ಇಲ್ಲಿ ಕರೆದಂಥ ನನ್ನ ಸ್ನೇಹಿತ ಮುರಳಿ ಆ್ಯಂಡ್ ಅಶ್ವಿನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಾಕಷ್ಟು ಜನನ ಭೇಟಿಯಾಗುವಂಥ ಅವಕಾಶ ಸಿಕ್ತು. ಇದನ್ನು ಸಚಿನ್ ಅವರು, ವರುಣ್ ಅವರು, ಚಂದನ ಮೇಡಮ್, ದರ್ಶನ್ ಅವರು, ಸೊ ಎಲ್ಲರೂ ಸೇರಿಕೊಂಡು ಲಾಂಚ್ ಮಾಡಿದರೆ, ಅಂದರೆ ಓಪನ್ ಮಾಡಿದರೆ. 16ನೇ ಬ್ರ್ಯಾಂಚ್ ಅಂದರೆ ವಾಟ್ ಎಲ್ಸ್ ಯು ಕ್ಯಾನ್ ಟೆಲ್. ಹಿಟ್ ಆಗಿರೋದಕ್ಕೆ ಅಂದರೆ ತುಂಬಾ ಚೆನ್ನಾಗಿರೋದಕ್ಕೆ 16ನೇ ಬ್ರಾಂಚ್ ಓಪನ್ ಮಾಡಿದರೆ. ಸೊ ಇಡೀ ಎಂಟೈರ್ ಈ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಯ ಆಂಜನೇಯ. ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಕರ್ನಾಟಕ ಕಮ್ಮಿ, ವೈಟ್ ಸಿಟಿ ಅಲ್ಲ ಅಂಥದ್ರಲ್ಲಿ ಇವರು ಇಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಏನೇನು ಕನ್ನಡಿಗರು ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ವೈಟ್ ಫೀಲ್ಡ್ ಕಡೆ ಎಲ್ಲ ಕಮ್ಮಿ, ಅಂಥದ್ರಲ್ಲಿ ಏನಿಲ್ಲ, ಇಲ್ಲೆಲ್ಲ ಕನ್ನಡಿಗರೇ ಇರೋದು. ಹೋಟೆಲ್ಸ್ ಕಮ್ಮಿ, ಅಂಥದ್ರಲ್ಲಿ ಕನ್ನಡಿಗರು ಎಲ್ಲ ಕಡೆ ಓಪನ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಎಲ್ಲ ಕಡೆ ಕನ್ನಡಿಗರು ಇದ್ದಾರೆ, ಎಲ್ಲ ಕಡೆನೂ ಅಂಗಡಿಗಳಿದೆ. ಸೊ ನಾವೆಲ್ಲ ಕಡೆ ಇದ್ದೀವಿ. ಸರ್, ಯೂಶಲಿ ಧ್ರುವ ಸರ್ಜಾ ಅವರು ಯುವಕರು ಎಲ್ಲಿ ಬೆಳವಣಿಗೆ ಬೆಳೀತಾ ಇರ್ತಾರೆ ಅಥವಾ ಎಲ್ಲಿ ಯುವಕರು ಒಂದು ಒಳ್ಳೆ ಹೆಜ್ಜೆ ಇಡ್ತಾರೆ ಅಲ್ಲಿ ಧ್ರುವ ಸರ್ಜಾ ಅವರು ಇದ್ದೇ ಇರ್ತಾರೆ ಸಪೋರ್ಟ್ ಮಾಡೋದಕ್ಕೆ. ಈ ದೊನ್ನೆ ಬಿರಿಯಾನಿ ಪ್ಯಾಲೇಸ್ನ ಕೂಡ ಮಾಡಿರುವಂಥದ್ದು ಕೂಡ ಎಲ್ಲ ಯುವಕರು. ಸೊ ಅಂತ ಯುವಕರಿಗೆ, ಈ ಥರ ಸ್ಟೆಪ್ ಇಡ್ತಿರುವಂಥ ಯುವಕರಿಗೆ ಧ್ರುವ ಸರ್ಜಾ ಅವರ ಕಿವಿ ಮಾತು. ಆ್ಯಕ್ಚುಲಿ ಒಂದು ಏಮ್ ಅನ್ನೋದೊಂದು ಇರುತ್ತೆ. ಅದು ಯಂಗ್ಸ್ಟರ್ಸಲ್ಲಿ ಈಗ ಸ್ವಲ್ಪ ತುಂಬಾ ಡೈವರ್ಷನ್ ಅನ್ನೋದು ಇದೆ. ಇವ್ರೇನು ಕ್ಲಬ್ ರೂಮ್ಗೆ ಹೋಗ್ತಾ ಇಲ್ಲ, ಎಣ್ಣೆ ಸಿಗರೇಟ್ ಏನು ಹೊಡಿತಾ ಇಲ್ಲ, ಏನೋ ಒಂದು ಪ್ಯಾಷನಾಗಿ ಏನೋ ಒಂದು ಮಾಡಬೇಕು, ವಿ ಹ್ಯಾವ್ ಟು ಅಚೀವ್ ಅನ್ನೋದೊಂದು ಇದೆಯಲ್ಲ. ಸೊ ಆ ಡ್ರೈವೇ ನಮಗೆ ಬರೋಂಗೆ ಮಾಡುತ್ತೆ. ಸೊ ಅವರು ಬೇರೆಯವ್ರಿಗೂ ಮೋಟಿವೇಟ್ ಮಾಡ್ತಾರೆ. ಬೇರೆಯವ್ರ ಥರ ಸುಮ್ಮನೆ ಬೇರೆ ವೇಲು ಹೋಗ್ತಾ ಇಲ್ಲ, ಕೆಟ್ಟ ದಾರಿ ಹಿಡಿತಾ ಇಲ್ಲ, ತಂದೆ ತಾಯಿಗೆ ಪ್ರೌಡ್ ಆಗ್ತಾರೆ. ಸೊ ಇಟ್ ಇಸ್ ಅ ಗುಡ್ ಥಿಂಗ್. ನೆಲದ ಜೊತೆ ಧ್ರುವ ಸರ್ಜಾ ತುಂಬಾ ದಿನ ಆದ್ಮೇಲೆ ನಮ್ಗೆ ಸಿಕ್ಕಿರುವಂಥದ್ದು. ನಮಗೆ ಬಂದಿರೋದು ಮಾಹಿತಿ ಪ್ರಕಾರ ಧ್ರುವ ಸರ್ಜಾ ಅವರು ಭಾರತದ ಒಂದು ಪ್ರೆಸ್ಟೀಜಿಯಸ್ ಪ್ರೊಡಕ್ಷನ್ ಹೌಸ್ಗೆ ಸೈನ್ ಮಾಡಿದ್ದಾರೆ ಅಂತ ನ್ಯೂಸ್ ಕೇಳ್ಪಟ್ಟಿದ್ದೀವಿ.